ಕಡೆ ಈಗ ಮೂಡಾದಲ್ಲಿ ಆಗಿರುವಂಥ ಹಗರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ತುಮಕೂರು ಸರದಿ ಮೂಡಾದಲ್ಲೂ ಕೂಡ ಹಗರಣದ ವಾಸನೆ ಈಗ ಬರ್ತಾ ಇದೆ. ಭೂ ಪರಿಹಾರ ಕೊಡುವಲ್ಲಿ ವಿಳಂಬ ಆಗ್ತಾ ಇರುವಂಥ ಧೋರಣೆ ಹಿನ್ನೆಲೆ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜಪ್ತಿಗೆ ಆದೇಶವನ್ನು ಕೊಡಲಾಗಿದೆ. ತುಡಾ ಕಚೇರಿಯಲ್ಲಿದ್ದಂಥ ಪೀಠೋಪಕರಣಗಳು ಸೀಸ್ ಆಗಿದೆ. ಲಂಕ್ಯಪ್ಪ ಅನ್ನೋರಿಗೆ 82 ಲಕ್ಷ ಹಣ ಪರಿಹಾರ ಕೊಡಬೇಕಾಗಿತ್ತು. ರಿಂಗ್ ರೋಡ್ ನಿರ್ಮಾಣದ ವೇಳೆ ಭೂ ಸ್ವಾಧೀನ ಆಗಿತ್ತು. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಜಪ್ತಿ ಮಾಡ್ತಾ ಇರುವಂತ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಕುರ್ಚಿ, ಟೇಬಲ್ 82 ಲಕ್ಷ ಹಣ ಕೊಡಬೇಕಾಗಿತ್ತು. ರಿಂಗ್ ರೋಡ್ ಮಾಡ್ಬೇಕಾದ್ರೆ ಜಾಗವನ್ನ ಪಡೆದುಕೊಂಡಿದ್ದು, ಅದಕ್ಕೆ ಪರಿಹಾರ ಕೊಟ್ಟಿರಲಿಲ್ಲ ಅನ್ನೋ ವಿಚಾರ. ಹಾಗಾಗಿ ಟೋಡಾ ಕಚೇರಿಯ ಪೀಠೋಪಕರಣಗಳನ್ನೇ ಸೀಸ್ ಮಾಡಲಾಗಿದೆ. ನೋಡಿ ಇಲ್ಲಿ ಸೋಫಾ, ಅಲ್ಲಿರುವಂಥ ಕುರ್ಚಿಗಳು ಎಲ್ಲವನ್ನ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ಜಪ್ತಿಗೆ ಆದೇಶವನ್ನು ಕೊಡಲಾಗಿತ್ತು. ಆ ಪೀಠೋಪಕರಣಗಳನ್ನು ಸೀಸ್ ಮಾಡಲಾಗಿದೆ. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಎಲ್ಲ ವಸ್ತುಗಳನ್ನು ಕೂಡ ಈಗ ಜಪ್ತಿ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ನಾಗೇಂದ್ರ ಬಾಬು, ಏನು 1993 ಏನು ಕ್ಯಾತಂದ್ರ ಬಳಿ ಇರುವಂತಹ ಲಂಕ್ಯಪ್ಪ ಅಂದ್ರೆ ಆ ಒಂದು ರೈತರಿಂದ ಒಂದು ಏನು ಟೂಡಾ ಕಡೆಯಿಂದ ಒಂದು ರಿಂಗ್ ರಸ್ತೆಯನ್ನ ಮಾಡೋದಕ್ಕೆ ಅವರ ಒಂದು ಜಮೀನನ್ನ 36 ಕುಂಟೆ ಜಮೀನನ್ನು ಕೂಡ ಒತ್ತುವರಿನ ಸ್ವಾಧೀನ ಮಾಡ್ಕೊಳ್ಳಾಯ್ತು. ಈ ಒಂದು ಆ ಜಮೀನಿಗೆ ಒಂದು ಪರಿಹಾರವನ್ನು ಕೂಡ ಕೊಡೋದಕ್ಕೆ ಒಂದು ಕಡೆ ಟೂಡಾ ಅಧಿಕಾರಿಗಳು ಕೂಡ ಒಂದು ನಿರ್ಲಕ್ಷ್ಯವನ್ನು ಕೂಡ ವಹಿಸಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರು ನಿರಂತರವಾಗಿ ಆ ಪರಿಹಾರ ಹಣಕ್ಕಾಗಿ ಆ ರೈತರು ಕೂಡ ಹೋರಾಟವನ್ನು ಕೂಡ ಮಾಡ್ಕೊಂಡ್ ಬಂದ್ರು ಕೂಡ ಇದುವರೆಗೂ ಕೂಡ ಅವ್ರಿಗೆ ಯಾವುದೇ ರೀತಿಯಂತ ಒಂದು ಹಣ ಕೂಡ ಕೈಗೆ ಸೇರುವುದಿಲ್ಲ. ಇದರಿಂದ ಅವರು ಒಂದು ಕೋರ್ಟ್ನ ಒಂದು ಮೊರೆ ಹೋಗ್ತಾರೆ. ಆ ಒಂದು ಕೋರ್ಟ್ ನಲ್ಲಿ ಕೂಡ 2018ರಲ್ಲಿ ಏನ್ ರೈತ ಲಂಕ್ಯಪ್ಪ ಇದ್ರೆ ಅವ್ರಿಗೆ 82 ಲಕ್ಷ ರೂಪಾಯಿನ ಹಣವನ್ನ ಪರಿಹಾರವನ್ನು ಕೂಡ ಕೊಡಬೇಕು ಅಂತ ಹೇಳಿ ಕೂಡ ಕೋರ್ಟ್ ಕೂಡ ಆದೇಶವನ್ನು ಕೂಡ ಮಾಡುತ್ತೆ. ಆ ಒಂದು ವೇಳೆಯಲ್ಲಿ 5 ಲಕ್ಷ ಹಣವನ್ನು ಕೂಡ ಕೊಟ್ಟು ಏನು ಅಧಿಕಾರಿಗಳು ಕೈ ತೊಳ್ಕೊಂಡಿರ್ತಾರೆ. ಬಳಿಕ ಹೆಚ್ಚಿನ ಒಂದು ಹಣಕ್ಕೆ. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.